ದೇವಿಯ ಮೂರನೇ ಅವತಾರವೇ ಚಂದ್ರಘಂಟ. ಮೂವರು ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವತೆಯನ್ನ ಸೃಷ್ಟಿಸ್ತಾರೆ. ಬಲಿಷ್ಠ ಶಕ್ತಿಗಳ ಸಂಗಮದಿಂದ ಅವತಾರವೆತ್ತಿದ ದೇವಿಯು 10 ಕೈಗಳನ್ನು ಹೊಂದಿರ್ತಾರೆ. ಚೇತರಿಸಿಕೊಂಡು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನನ್ನ ರಾಜಕುಮಾರನ ರೂಪವನ್ನು ತಾಳಬೇಕೆಂದು ಆತ ಮಹಿಷಾಸುರನೆಂಬ ಎಮ್ಮೆಯ ರೂಪದ ರಾಕ್ಷಸ. ಇವನು ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಹೊರಕಳಿಸ್ತಾನೆ. ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನ ಕಾಪಾಡುವಂತೆ ಕೇಳಿಕೊಂಡಾಗ ಮೂವರು ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವತೆಯನ್ನ ಸೃಷ್ಟಿಸ್ತಾರೆ. ಎಲ್ಲ ದೇವರ ಶಕ್ತಿಯು ಸೇರಿ ದೇವಿಯು ದುರ್ಗೆಯ ಅವತಾರವನ್ನ ತಾಳ್ತಾರೆ. ಬಲಿಷ್ಠ ಶಕ್ತಿಗಳ ಸಂಗಮದಿಂದ ಅವತಾರವೆತ್ತಿದ ದೇವಿಯು 10 ಕೈಗಳನ್ನು ಹೊಂದಿರ್ತಾರೆ. ಈ ದೇವಿಗೆ ದೇವತೆಗಳು ಉಡುಗೊರೆಯನ್ನು ನೀಡ್ತಾರೆ. ಈಶ್ವರನು ತ್ರಿಶೂಲವನ್ನ, ವಿಷ್ಣುವು ವಿಷ್ಣು ಚಕ್ರವನ್ನ, ವರುಣದೇವನು ಪಾಶವನ್ನ, ಇಂದ್ರನು ವಜ್ರಾಯುಧವನ್ನ ಹಾಗೂ ವಾಯುದೇವನು ಬಾಣಗಳನ್ನ ದುರ್ಗೆಗೆ ನೀಡ್ತಾರೆ. ವಸ್ತ್ರಗಳನ್ನ ಹಾಗೂ ದುರ್ಗೆಯ ವಾಹನವಾದ ಸಿಂಹವನ್ನ ಪರ್ವತಗಳ ರಾಜ ಹಿಮವಂತನು ನೀಡ್ತಾನೆ. ಈ ಎಲ್ಲ ಆಯುಧಗಳಿಂದ ಸನ್ನದ್ಧಳಾದ ದೇವಿಯು ಯುದ್ಧಕ್ಕೆ ಸಿದ್ಧಳಾಗಿ ಅಸುರರ ಮೇಲೆ ಆಕ್ರಮಣ ಮಾಡ್ತಾರೆ. 9 ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಮಹಿಷಾಸುರನನ್ನ ದೇವಿಯು ತನ್ನ ಸಿಂಹ ಹಾಗೂ ಆಯುಧಗಳ ಸಹಾಯದಿಂದ ಸಂಹರಿಸ್ತಾರೆ. ದುರ್ಗೆಯು ಮಹಿಷಾಸುರನನ್ನ ಸಂಹರಿಸಿದ ದಿನವೇ ವಿಜಯದಶಮಿ. ದುಷ್ಟರ ಸಂಹಾರಕ್ಕೆ, ಶಿಷ್ಟರ ರಕ್ಷಣೆಗಾಗಿ ದೇವಿಯ ಮೂರನೇ ಅವತಾರವೇ ಚಂದ್ರಘಂಟ. ನವರಾತ್ರಿಯ 3ನೇ ದಿನ ಚಂದ್ರಘಂಟ ದೇವಿಯನ್ನ ಪೂಜಿಸಲಾಗುತ್ತೆ. ದುರ್ಗಾಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಘಂಟೆಯನ್ನು ಮಾತೆಯ ರೌದ್ರ ಸ್ವರೂಪ ಎಂಬುದಾಗಿಯೂ ಕರೆಯಲಾಗ್ತದೆ. ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನ ಮಾಡಿ ಶಿವನನ್ನ ಮದುವೆಯಾಗಲು ಒಲಿಸಿಕೊಳ್ತಾರೆ. ಆಗ ಪರಶಿವನು ಕೈಲಾಸದ ಗಣಗಳೊಂದಿಗೆ ಪಾರ್ವತಿ ದೇವಿ ಇರುವ ಅರಮನೆಯನ್ನ ಪ್ರವೇಶಿಸ್ತಾರೆ. ಅತಿ ಭಯಂಕರನಾಗಿ ಕಾಣ್ತಿದ್ದ ಶಿವನನ್ನು ಕಂಡ ಪಾರ್ವತಿ ದೇವಿಯು ಮೂರ್ಛೆ ಹೋಗ್ತಾರೆ. ತರುವಾಯ ಚೇತರಿಸಿಕೊಂಡು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನನ್ನ ರಾಜಕುಮಾರನ ರೂಪವನ್ನು ತಾಳಬೇಕೆಂದು ಪರಿಪರಿಯಾಗಿ ಕೇಳಿಕೊಳ್ತಾರೆ. ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ಬಳಿಕ ಪಾರ್ವತಿ ದೇವಿ ಶಿವನನ್ನ ವಿವಾಹ ಆಗ್ತಾರೆ. ಇದು ದೇವಿಯ ಚಂದ್ರಘಂಟ ಅವತಾರ. ನಾಳಿನ ಕೂಷ್ಮಾಂಡ ದೇವಿ ಅವತಾರವನ್ನ ತಿಳಿಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.